ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಗೌಡ್ರು, ರಾಮನಗರ ಆಮ್ ಆದ್ಮಿ ಪಾರ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಅಪ್ಪ ಅಂದ್ರೆ, ಪೊಲೀಸ್ ಇಲಾಖೆ ದುರ್ವ್ಯವಸ್ಥೆ ವಿಚಾರ ಮಾತಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಪೊಲೀಸ್ ಇಲಾಖೆ, ಇವತ್ತು ಪೊಲೀಸ್ ಇಲಾಖೆ ಕಾನೂನು ಕೆಟ್ಟಿ ಕೂಟೋಗಿದೆ. ಯಾಕಪ್ಪ ಅಂದ್ರೆ, ಇವತ್ತು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿಯಲ್ಲಿ ಇವತ್ತು ಗಾಡಿಗಳನ್ನ ಹಿಡಿಬೇಕಾದ್ರೆ ಪ್ರತಿನಿತ್ಯ ಗಾಡಿಗಳನ್ನ ಹಿಡಿಬೇಕಾದ್ರೆ ಯಾರು ಸಹ ಪ್ಯಾರಾಕೆಟ್ ಯೂಸ್ ಮಾಡ್ತಾ ಇಲ್ಲ. ಬೇಕಾಬಿಟ್ಟಿ ಬಂದು ಗಾಡಿ ಹಿಡಿತಾರೆ, ಬೇಕಾಬಿಟ್ಟಿ ಲಾಠಿ ಬೀಸ್ತಾರೆ, ಲಾಠಿ ಇಟ್ಕೊಂಡು ರೋಡಿಗೆ ಬರ್ತಾರೆ. ಒಬ್ಬ ಯಾವನಾರ ಬಿದ್ದು ಏನಾರ ಆದ್ರೆ ಇದಕ್ಕೆ ಹೊಣೆಗಾರಿಕೆ ಪೊಲೀಸ್ ಇಲಾಖೆ ಆಗುತ್ತಾ? ಆದ್ರೆ ಅದೇ ಟ್ರಾಫಿಕ್ ಪೊಲೀಸ್ ಆಗ್ಲಿ ಯಾರು ಸಹ ಬಾಡಿ ಕ್ಯಾಮ್ರಾ ಯಾರು ಯೂಸ್ ಮಾಡ್ತಾ ಇಲ್ಲ. ಒಬ್ರು ಸಹ ಬಾಡಿ ಕ್ಯಾಮ್ರಾ ಯೂಸ್ ಮಾಡ್ತಾ ಇಲ್ಲ. ಬಾಡಿ ಕ್ಯಾಮ್ರಾ ಹಾಕೊಂಡು ಯಾವತ್ತು ಪೊಲೀಸ್ ಇಲಾಖೆಗಳು ಗಾಡಿಗಳನ್ನ ಹಿಡಿಬೇಕು ಹೊತ್ತು ಬಾಡಿ ಕ್ಯಾಮ್ರಾ ಇಲ್ದೇನೆ ಗಾಡಿ ಹಿಡಿಬಾರ್ದು. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆಯವರು ದಯವಿಟ್ಟು SP, DC ಯಾರೇ ಆದ್ರೂ ಸಹ ಪೊಲೀಸ್ ಇಲಾಖೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ಕೊಂಡು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಪೊಲೀಸ್ ಇಲಾಖೆಯವರು SP ಮತ್ತು DC ಮತ್ತೆಗೆ ಯಾರ ಬಿದ್ದು ಪ್ರಾಣ ಹಾನಿ ಆದ್ರೆ ಅದಕ್ಕೆಲ್ಲ ಹೊಣೆಗಾರಿಕೆ ಪೊಲೀಸ್ ಇಲಾಖೆ ಆಗುತ್ತಾ? ಇವತ್ತು ಮೊನ್ನೆ ಕೆಳಗಡೆ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾಪ ಯಾರೋ ಪೊಲೀಸ್ ಅವ್ರಿಗೆ ಗಾಡಿ ಹಿಡಿಬೇಕಾದ್ರೆ ಒಬ್ಬಂದ ತಳ್ಬಿಟ್ರಪ್ಪ, ಇಬ್ರು ಬೈಕ್ ಅಲ್ಲಿ ಪೊಲೀಸರು ಬಿಡೋದ್ರ ಹುಡುಗರು. ಹಾಗಾದ್ರೆ ಅವ್ರಿಗೇನು ಹೆಚ್ಚು ಕಮ್ಮಿ ಆಗಿದೆ, ಯಾರು ಪೊಲೀಸ್ ಇಲಾಖೆ ಅದಕ್ಕೆಲ್ಲ ಹೊಣೆಗಾರಿಕೆ ಆಗುತ್ತಾ? ಇದಕ್ಕೆಲ್ಲ ಹೊಣೆಗಾರಿಕೆ ಯಾರು? ಪೊಲೀಸ್ ಇಲಾಖೆ ಆಗುತ್ತಾ? ದಯಮಾಡಿ ಇವತ್ತು SP ಆಗ್ಲಿ DC ಆಗ್ಲಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಮತ್ತೆಗೆ ಸಿಗ್ನಲ್ಗಳ ಹತ್ರ ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇಲ್ಲ ಸರಿಯ ರೀತಿಯಲ್ಲಿ. ಕ್ಯಾಮ್ರಾಗಳು ಸಹ ಸಿಗ್ನಲ್ ಇಲ್ಲಿ ಕ್ಯಾಮ್ರಾಗಳು ಹಾಕಿಸ್ಬೇಕು, ಚೆಕ್ ಮಾಡಿ ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇಲ್ಲ. ಮತ್ತೆಗೆ ವೈಟ್ ಪಟ್ಟೆಗಳು ಸಹ ಸಿಗ್ನಲ್ಗಳಲ್ಲಿ ಇಲ್ಲ, ಎಲ್ಲ ಹಳಿಸಿ ಹೋಗಿದೆ. ಆ ವೈಟ್ ಪಟ್ಟೆಗಳು ಸಹ ಗಮನವಿಟ್ಟು ಚೆಕ್ ಮಾಡಿ ಅಲ್ಲಿಗೆಲ್ಲ ವೈಟ್ ಪಟ್ಟೆಗಳನ್ನ ಹಾಕಿಸ್ಬೇಕು. ರೂಲ್ಸ್ ರೆಗ್ಯುಲೇಷನ್ಸ್ ಗಾಡಿಗಳು ಇಲ್ಲೇ ನಿಲ್ಲಿಸಬೇಕು, ಇಲ್ಲೇ ಹೋಗ್ಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ಬೇಕು. ಮತ್ತೆಗೆ ಬಿಲ್ಲು ಕೊಡ್ತಾ ಇಲ್ಲ ಎಷ್ಟೋ ಪೊಲೀಸರು. ದಯವಿಟ್ಟು ಫೈನ್ ಕಟ್ಟಾಗ ಬಿಲ್ ಕೊಡಿ, ನಿಮ್ಮ ಜೋಬ್ಗೆ ಹಾಕೋಬೇಡಿ. ನಾನ್ ನೋಡಿದ್ದೀನಿ ಚನ್ನಪಟ್ಟಣ, ರಾಮನಗರ ಎಷ್ಟೋ ಜನ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಒಂದ್ ಟೈಮ್ ಆಲ್ರೆಡಿ ನಾನು ಅಡಿಷನಲ್ SP ಗೆ ಅವಾಗ ನಾನು ಹೇಳಿದ್ದೆ. ಬಟ್ ಏನೋ ಮಾತಾಡ್ತೀನಿ, ಕ್ರಮ ಕೈಗೊಡ್ತೀನಿ ಅಂದ್ರೆ ಮೀಟಿಂಗ್ ಅಲ್ಲಿ ಕ್ರಮ ಏನ್ ಕೈಗೊಂಡ್ರೆ ಏನೋ ಗೊತ್ತಿಲ್ಲ. ಮತ್ತೆ ಅದೇ ಪೊಲೀಸ್ ಇಲಾಖೆಯವರು ಮತ್ತೆ ಹೆಲ್ಮೆಟ್ ಒಳಗೆ ಕಾಸು ಹಾಕಿಸ್ಕೊಳ್ಳೋದು, ಮತ್ತೆಗೆ ಜೋಬ್ಗೆ ಫೋನ್ ಪೇ ಎಲ್ಲ ಮಾಡಿಸ್ಕೋತಾರೆ. ಅದು ರೂಲ್ಸ್ ಇದೆಯಾ? ದಯಮಾಡಿ ಯಾರೇ ಪೊಲೀಸ್ ಆಗಿರ್ಲಿ,